ಎಲ್ರಿಗೂ. ನನ್ನ ಹೆಸರು ಗಿರೀಶ್ ಅಂತ. ನಾನು ಸಿಂಜೆಂಟಾ ಇಂಡಿಯಾ ಲಿಮಿಟೆಡ್ ಅಲ್ಲಿ ಪಾವಗಡ ಏರಿಯಾದಲ್ಲಿ MD ಆಗಿ ವರ್ಕ್ ಮಾಡ್ತಾ ಇದ್ದೀನಿ 2 ವರ್ಷದಿಂದ. ನಾನಿವತ್ತು ತಿಮ್ಮಮ್ಮನಹಳ್ಳಿ ಗ್ರಾಮ ಪಾವಗಡ ತಾಲೂಕಲ್ಲಿದ್ದೀನಿ. ನಮ್ಮ ಪ್ರಗತಿಪರ ರೈತರಾದಂಥ ಮಹೇಂದ್ರಣ್ಣ ಅವ್ರ ತೋಟದಲ್ಲಿದ್ದೀನಿ. ಅದ್ಭುತವಾಗಿ ಬೆಳೆ ಬೆಳೆದಿದ್ದಾರೆ. ಯಾವ ರೀತಿ ಬೆಳೆ ಬೆಳೆಯಕ್ಕೆ ಸಾಧ್ಯ ಆಯಿತು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನನ್ನ ಹೆಸರು ಮಹೇಂದ್ರ ಅಂತ, ನಾಗಲಮಡಿಕೆ ಹೋಬಳಿ ಪಾವಗಡ ತಾಲೂಕು ತಿಮ್ಮಮ್ಮನಹಳ್ಳಿ. ನನ್ನ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಪ್ರತಿಯೊಬ್ಬ ರೈತರು ಬೀಜ ಸೀಡ್ಸು, ಇದು ನಮ್ದು ನಾವು ಹಾಕಿರೋದು ಸಾಹೋ ಸೀಡ್ಸು ಅಂಗಡಿಯಿಂದ ಖರೀದಿ ಮಾಡಿಬಿಟ್ಟು ನೀವು ಬೇಕಾದಂಥ ನರ್ಸರಿಯಲ್ಲಿ ಸಸಿ ಹಾಕ್ಸ್ಬಿಟ್ಟು ನೀವೇ ಸಸಿ ಹಾಕೊಂಡ್ರೆ ಈ ಥರ ಇಳುವರಿ ಬರುತ್ತೆ. ಅದು ಬಿಟ್ಟರೆ ನೀವು ನರ್ಸರಿಯಲ್ಲಿ ಯಾವುದೇ ಕಾರಣಕ್ಕೂ ಅವರು ಯಾವುದೋ ಒಂದು ಇದು ಸಾಹೋನೆ ಅಂತಾರೆ, ನೀನು ಹೋಗಿ ಸಾಹೋ ಕೇಳ್ತೀಯ, ಅವ್ರ ತಗ ಇನ್ನೊಂದು ಯಾವುದೋ ಬೇರೆ ಇರುತ್ತೆ, ಅವರು ಇದು ಸಾಹೋನೆ ತಗೊಂಡೋಗಂತ ನಿಮ್ಗೆ ಕೊಡ್ತಾರೆ. ಅವ್ರ ಮಾತು ಕೇಳ್ಬಿಟ್ಟು ರೈತರು ಯಾರೇ ಆಗಲಿ ಹಾಳಾಗಬಾರ್ದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ರೈತರಿಗೆ ನಾನು ಇನ್ನೂ ಒಂದ್ಸಲ ಹೇಳೋದೇನಂದ್ರೆ, ಶಾಪ್ಗೆ ಹೋಗ್ಬಿಟ್ಟು ಬೀಜ ನಿಮ್ಗೆ ಯಾವ್ದು ಬೇಕೋ ಅದು ತಗೊಬಂದು ನರ್ಸರಿಯಲ್ಲಿ ಹಾಕ್ಸ್ಬಿಟ್ಟು ಸಸಿ ಮಾಡ್ಕೊಂಡು ಚೆನ್ನಾಗಿ ಬೆಳೆ ತೆಗೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಈ ತರ ಅನಿಸ್ತಾ ಇತ್ತು ನಿಮಗೆ? ಹೋದ್ ಸರಿ ಎಲ್ಲ ಯಾವ ತರ ಮಾಡ್ತಿದ್ರಿ? ನರ್ಸರಿಗೆ ಹೋಗಿ ತರ್ತಾ ಇದ್ರ? ಹೋದ್ ಸಲ ಎಲ್ಲ ನರ್ಸರಿಗೆ ಹೋಗಿ ತರ್ತಾ ಇದ್ವಿ ನಾವು ಆ ಟೈಮಲ್ಲಿ ಇದೇ ತರ ಬೆಳೆ ಬರ್ತಿತ್ತ? ಏನ್ ವ್ಯತ್ಯಾಸ? ಇದೇ ತರ ಬರ್ತಿರ್ಲಿಲ್ಲ. ನಾವು ಇದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಿದ್ರು ಸಮೇತನು ಈ ತರ ರಿಸಲ್ಟ್ ಬರ್ತಾ ಇರ್ಲಿಲ್ಲ. ಅಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರ್ತಿರ್ಲಿಲ್ಲ. ಈ ಸಲ ನಾವು ನೋಡೋಣ ಅಂತ ಪಾವಗಡದಲ್ಲಿ ಸಿಂಜೆಂಟಾ ಎಂಪ್ಲಾಯ್ ಸೀಡ್ಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡೋದಂತ ಗಿರೀಶ್ ಅಂತ ಇದ್ದಾರೆ. ಅವ್ರ ಹತ್ರ ಮೀಟ್ ಆಗ್ಬಿಟ್ಟು ಅವ್ರ ಹತ್ರ ಇದ್ರ ಬಗ್ಗೆ ಎಲ್ಲ ವಿಚಾರಿಸಿ ಏನು ಹೆಂಗೆ ಅಂತ ತಿಳ್ಕೊಂಡು ಅವ್ರ ಹತ್ರ ಸೀಡ್ಸ್ ತಗೋಬಿಟ್ಟು ನಾವು ಅವರು ಇಬ್ರು ಹೋಗ್ಬಿಟ್ಟು ನರ್ಸರಿಯಲ್ಲಿ ಹಾಕ್ಸ್ಬಿಟ್ಟು ಮಾಡಿದ್ದಕ್ಕೆ ಇವತ್ತು ಈ ತರ ಈ ರಿಸಲ್ಟ್ ಬಂದಿದೆ. ಈಗ ತೋಟದಲ್ಲಿ 100% ಎಲ್ಲಾ ಕಡೆನೂ ಇದೇ ತರ ರಿಸಲ್ಟ್ ಇದೆ. ಯಾವ ಕಡೆನೂ ಅಲ್ಲೊಂದು ಇಲ್ಲೊಂದು ಹಿಡ್ದಿಲ್ಲ. ನಾವು ತೋಟದಲ್ಲಿ ಯಾವುದೇ ಮೂಲೆಗೆ ಹೋಗಿ ನೋಡಿದ್ರು ಇದೇ ತರ ಕಾಯಿ ಹಿಡ್ದೈತೆ.